ಕೂಡ ಅವರ ತಾಯಿ ಭಾಗ್ಯ ಪವಿತ್ರ ಗೌಡ ಅವರ ಬಂಧನಕ್ಕಾಗಿ ಅರಿಕೆ ಹೊತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇವತ್ತು ಪರಪ್ನಗರ ಜೈಲಿಂದ ನೇರವಾಗಿ ಏನು ತಲಗಟ್ಪುರ ವಾಜ್ರಹಳ್ಳಿಯಲ್ಲಿ ಬಳಿ ಇರುವಂಥ ವಜ್ರಮುನೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ನೀವು ಆ ಜಾಗದಲ್ಲೂ ಕೂಡ ನೋಡ್ಬೋದು ವಜ್ರಮುನೇಶ್ವರ ದೇವಸ್ಥಾನ ಇದು. ಇಲ್ಲಿ ಸಾಕಷ್ಟು ಜನ ಅರಿಕೆ ಹೊತ್ಕೊಂಡಿರ್ತಾರೆ. ಅರಿಕೆ ಹೊತ್ಕೊಂಡು ಇಲ್ಲಿ ಬಂದು ಆ ಅರಿಕೆ ಈಡೇರಿದ ನಂತರದಲ್ಲಿ ಇಲ್ಲೇ ಅಂದರೆ ಮೇಕೆ ಕುರಿ ಬಲಿ ಕೊಡುವಂಥ ಸಂಸ್ಕೃತಿನೂ ಕೂಡ ಇಲ್ಲಿ ನಾವು ನೋಡಿದ್ದಂಥದ್ದು. ಇಲ್ಲಿ ಬಂದು ಆ ಅರಿಕೆ ತೀರಿಸಿದ ನಂತರದಲ್ಲಿ ಇಲ್ಲಿಂದ ಹೋಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಅದೇ ದೇವಸ್ಥಾನದ ಬಳಿಯಲ್ಲಿ ನಾನು ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಜ್ರಮುನೇಶ್ವರ ದೇವಸ್ಥಾನ ಅಂದರೆ ಈ ಭಾಗದಲ್ಲಿ ತುಂಬ ಫೇಮಸ್ ಅಂತ ಇಲ್ಲಿ ನಾವು ಇವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಇನ್ನೇನು ನೋಡಿ ನಾನು ನೋಡ್ತಾ ಇರೋದು ನಿಮಗೆ ದೇವಸ್ಥಾನದ ಜಾಗ ನೋಡ್ತಾ ಇದ್ದೀನಿ. ಈಗ ಪವಿತ್ರ ಗೌಡ ನೇರವಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ ನಂತರದಲ್ಲಿ ಅವರು ಈ ಸ್ನಾನಕ್ಕೆ ಅಂತ ವಿಶೇಷ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಮಾಡಿದ ನಂತರದಲ್ಲಿ ಆ ಜಾಗಕ್ಕೆ ಹೋಗಿ ಸ್ನಾನಕ್ಕೆ ಅಂತ ಹೋಗಿರುವಂಥದ್ದು. ಸದ್ಯಕ್ಕೀಗ ದೇವಸ್ಥಾನದಲ್ಲಿ ಆ ವಿಶೇಷ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಅವ್ರ ಕುಟುಂಬಸ್ಥರು ಮಾಡ್ಕೊತಾ ಇರುವಂಥದ್ದು. ಬಿಡುಗಡೆಗೆ ಸಾಕಷ್ಟು ದೇವರುಗಳನ್ನು ಕೂಡ ಅರ್ಕೆ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅವರು ಕೂಡ ಅರ್ಕೆ ಹೊತ್ಕೊಂಡಿದ್ರು ಅಂತ ಹೇಳ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಪರಪ್ನಗರ ಜೈಲಿಂದ ಬಿಡುಗಡೆ ಆದಂಥ ವೇಳೆಯಲ್ಲೂ ಕೂಡ ಅವರು ನೇರವಾಗಿ ಅಲ್ಲೇ ಜೈಲಿನ ಬಳಿ ಇರುವಂಥ ಮುನೇಶ್ವರ ದೇವಸ್ಥಾನಕ್ಕೆ ಅವ್ರ ತಾಯಿ ಪೂಜೆ ಮಾಡಿದರು. ಆನಂತರದಲ್ಲಿ ಅವರ ಪವಿತ್ರ ಗೌಡ ಕೂಡ ನಿಂಬೆಹಣ್ಣಿನ ಪೂಜೆ ಮಾಡಿ ಅಲ್ಲಿಂದ ನೇರವಾಗಿ ಹೊರಟಿರುವಂಥದ್ದು. ಹೊರಟ ನಂತರದಲ್ಲಿ ನೈಸ್ ರೋಡ್ ಮುಖಾಂತರ ಇಲ್ಲಿಗೆ ಬಂದು ನೇರವಾಗಿ ಬಂದಿರುವಂಥದ್ದು. ಒಂದು ನಿಮಿಷ ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನು? ಪವಿತ್ರ ಗೌಡ ಅವರು ಇವತ್ತು ಜೈಲಿಂದ ಇಲ್ಲೇ ಬಂದಿರೋ ಇಲ್ಲಿನ ದೇವಸ್ಥಾನ ವಿಶೇಷ. ಪವಿತ್ರ ಗೌಡ ಅವರು ಇವರು ಅವ್ರ ಮನೆ ದೇವರು. ಅವರು ಇಲ್ಲಿ ದೇವರಿಗೆ ಹರಕೆ ಮಾಡ್ಕೊಂಡಿದ್ರು. ಬಂದು ಇಲ್ಲಿ ಡೈರೆಕ್ಟಾಗಿ ಬಿಡುಗಡೆ ಆದರೆ ಬಂದು ದೇವರ ದರ್ಶನ ಮಾಡ್ತಿದ್ದಾರೆ. ಬಂದು ಸ್ನಾನ ಮಾಡ್ತಾರೆ. ಈ ಹಿಂದೆ ಕೂಡ ಪವಿತ್ರ ಗೌಡ ಇಲ್ಲಿ ಏನು ಬರ್ತಾ ಇದ್ರು. ಅವ್ರ ಮನೆ ದೇವರು ಕುಲ ದೇವರು ಬರ್ತಾ ಇರ್ತಾರೆ ಸರ್. ಇಲ್ಲಿನ ವಿಶೇಷತೆ ಏನು ಸ್ವಾಮಿ? ವಿಶೇಷ ಅಂದರೆ ಇಲ್ಲಿ ಹರಕೆ ಮಾಡ್ಕೊಂಡ್ರೆ ವಿಶೇಷವಾಗಿ ನಡೆಯುತ್ತೆ. ಅದು ಎಲ್ಲ ಕಾರ್ಯಗಳು ಬೇಗ ಆಗ್ತವೆ. ಅದಕ್ಕೋಸ್ಕರ ಸರ್. ಹರಕೆ ಅಂದರೆ ಸಾಮಾನ್ಯವಾಗಿ ಮರಿ ಹೊಡೆಯುವಂಥದ್ದು ಅಥವಾ ಏನಾದರೂ? ಹರಕೆ ಅಲ್ಲ ಸರ್. ಹರಕೆ ಅಂದರೆ ಅವ್ರ ಮನಪೂರ್ವಕ ಸಂಕಲ್ಪ ಏನು ಇಷ್ಟಾರ್ಥಗಳು ಏನಿರ್ತವೆ ಆದಮೇಲೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅದು ವಿಶೇಷ. ಇವತ್ತು ಪೂಜೆ ಯಾವ ರೀತಿ ಇರುತ್ತೆ? ಅವ್ರ ವಿಶೇಷ ಪೂಜೆ ಒಂದು ಪೂಜೆ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ತೀರ್ಥ ಉದ್ಭವ ಇದೆ, ನೀರು ಹರಿತಾ ಇದೆ, ಅದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸರ್. ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮಾಮೂಲಿ ಪೂಜೆ ಸರ್ ಅಷ್ಟೇ. ಅರವಿಂದ್, ಇದು ಹೇಳುವಂಥದ್ದು ಪವಿತ್ರ ಗೌಡವರ ಮನೆ ದೇವರು ಮುನೇಶ್ವರ ಸ್ವಾಮಿ ಆಗಿರೋದ್ರಿಂದ ಅವರು ಆಗಾಗ ಇಲ್ಲಿಗೆ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಅವರ ಜೈಲಿಗೆ ಹೋದ ನಂತರದಲ್ಲಿ ಬರೋಕ್ಕಾಗಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಅರಕೆ ಕಟ್ಕೊಂಡಿದ್ರು. ಹಾಗಾಗಿ ನೇರವಾಗಿ ಜೈಲಿಂದ ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಬೇರೆ ಒಂದು ಜಾಗ ಇರುವಂಥದ್ದು. ಆ ಜಾಗಕ್ಕೆ ಹೋಗಿ ಅಲ್ಲಿ ನೋಡಿ ಬಂದು ಈಗ ಪವಿತ್ರ ಗೌಡವರು ದೇವಸ್ಥಾನದ ಆವರಣದ ಒಳಗಡೆ ಬಂದಿರುವಂಥದ್ದು. ಅವರು ಈಗ ಪೂಜೆಯನ್ನು ನೆರವೇರಿಸಿ ನಂತರದಲ್ಲಿ ಅವರು ತಮ್ಮ ಮನೆಗೆ ಹೋಗ್ತಾರೆ ಅಂತ ಕೂಡ ಇಲ್ಲಿನ ಅರ್ಚಕರು ಹೇಳಿರುವಂಥದ್ದು. ನೀವು ಏನು ಅದ್ರ ಈ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ನೋಡ್ಬೋದು ಈಗ ಪವಿತ್ರ ಗೌಡ ಅವ್ರ ತಾಯಿ ಕೂಡ ಇದ್ದಾರೆ. ಅಲ್ಲಿ ಅದು ಏನು ಇಲ್ಲಿನ ವಿಶೇಷ ಪೂಜೆ ಮಾಡೋಕ್ಕೆ ಮುಂಚೆ ಏನೆಲ್ಲ ಇದಿರುತ್ತೆ ಇದನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೀಗ ಬನ್ನಿ